1,000 ತಲೆಗಳ ವಿಷ ಸರ್ಪ ಇದ್ದಂತೆ ಆರ್ಎಸ್ಎಸ್ ದೇಶಕ್ಕೆ ಹಾನಿ ಅಂತ ಇದಕ್ಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ. ನೋಡಿ, ಕರ್ನಾಟಕದಲ್ಲಿ ಇಬ್ಬರಿಗೆ RSS ಜ್ವರ ಬಂದಿದೆ. ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಜ್ವರ, ಮತ್ತು ಇನ್ನೊಂದು ಯತೀಂದ್ರವ್ರು ಇತ್ತಿತ್ತಲಾಗಿ RSS ಮ್ಯಾಗ ಯಾಕಟ್ಟು ಪ್ರೀತಿಯಾಗಿದೋ ಗೊತ್ತಿಲ್ಲೋ, 1000 ತಲೆ ವಿಷ ತುಂಬುದಂಥದ್ದು ಕಾಂಗ್ರೆಸ್. ಇವತ್ತು ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡ್ಕೋತು, ಭಾರತವನ್ನು ಯಾವ ರೀತಿ ವಿಭಜನೆ ಮಾಡ್ತು, ಇವತ್ತು ಇಡೀ ದೇಶದಲ್ಲಿ ಈ ಮತಾಂಧತೆಯನ್ನು ಬೆಳೆಸಿದವರೇ ಕಾಂಗ್ರೆಸ್ನವರು. RSSನ ಯಾವುದೇ ಘಟನೆಗಳಲ್ಲಿ ಎಲ್ಲೇ ಪಥಸಂಚಲನ ಮತ್ತು ಅವ್ರು ನಡೆಸುತ್ತಿರುವಂಥ ಶಾಖೆಗಳಲ್ಲಾಗಲಿ ಎಂದೂ ಸಹ ಗಲಾಟೆ ಆಗಲಿ, ಯಾವುದೇ ರೀತಿಯ ಕೋಮು ಘರ್ಷಣೆ ಆಗಲಿ ಆಗಿಲ್ಲ. ಇದಕ್ಕೆ ಯಾಕೆ ಹೀಗೆ ಮಾತಾಡ್ತಾರೆ ಏನೋ, ಬಹುಶಃ RSS ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ನಲ್ಲಿ ಪ್ರಮೋಷನ್ ಸಿಗ್ತದೆ ಅಂತ ಹೇಳಿ ರಾಹುಲ್ ಗಾಂಧಿಗೆ ಅಲ್ಲೊಂದು ದೇಶದಲ್ಲಿ ರಾಹುಲ್ ಗಾಂಧಿ, ರಾಜ್ಯದಲ್ಲಿ ಇವರಿಬ್ಬರು ಗಿರಾಕಿಗಳು ತಯಾರಾಗ. ಇದರಿಂದ ಇಂಥವ್ರು ಏನು ಮಾತಾಡಿದ್ರು ಯಾವುದೇ ರೀತಿಯ ರಾಷ್ಟ್ರೀಯ ಸಂಘಕ್ಕೆ ನೆಹರೂಗೆ ಏನು ಮಾಡ್ಲಿಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವ್ರಿಗೆ ಏನು ಮಾಡ್ಲಿಕ್ಕಾಗಿಲ್ಲ. ಇನ್ನು ಈ ಖರ್ಗೆ ಮತ್ತು ನಮ್ಮ ಏನು ಯತೀಂದ್ರ ಅವರು ಅದಾರಲ್ಲ, ಇವ್ರು ಯಾವ ಲೆಕ್ಕ, ಸುಮ್ಮನೆ ಒಂದು ರೀತಿ ಮುಸ್ಲಿಮರನ್ನ ಖುಷಿ ಪಡಿಸ್ಲಿಕ್ಕೆ ಮಾತಾಡ್ತಾರೆ ಹೊರತು ಅದ್ರೊಳಗೆ ಯಾವುದೇ ಅರ್ಥನೂ ಇಲ್ಲ, ಯಾವುದೇ ರೀತಿಯ ತೆಲೆನೂ ಇಲ್ಲ. ಜೈಷೆ ಮೊಹಮ್ಮದ್ನಾಗ ಎಲ್ಲರ ಮಾನವ ಇದು ಬಾಂಬ್ ಹಾಕ್ಯಾರ RSSನವರು. ಎಲ್ಲಾದರೂ ಇಡೀ ದೇಶದಲ್ಲಿ ಒಂದು ಶಾಂತಿಯುತವಾಗಿ ನಮ್ಮ ಸನಾತನ ಧರ್ಮದ ರಕ್ಷಣೆ ಮಾಡುವಂತ ಕೆಲಸ ಬಿಟ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದೂ ಸಹ ಇಂಥ ದೇಶದ್ರೋಹಿ ಕೆಲಸವನ್ನ ಮಾಡಿಲ್ಲ. ಆದ್ರೆ ಅವ್ರೇನ್ ಹೇಳಿದಾರೆ, ನಮ್ಮ KPCC ಅಧ್ಯಕ್ಷರು, ಬಹುಶಃ ಅವರು ಸಹ ಮೂಲ ಅವರು ಏನಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಅವ್ರ ಚಿಂತನೆ ಮಾಡೋದು ಅದೇ ರೀತಿ. 1,000 ತಲೆಗಳ ವಿಷ ಸರ್ಪ ಇದ್ದಂತೆ ಆರ್ಎಸ್ಎಸ್ ದೇಶಕ್ಕೆ ಹಾನಿ ಅಂತ ಇದಕ್ಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ. ನೋಡಿ, ಕರ್ನಾಟಕದಲ್ಲಿ ಇಬ್ಬರಿಗೆ RSS ಜ್ವರ ಬಂದಿದೆ. ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಜ್ವರ, ಮತ್ತು ಇನ್ನೊಂದು ಯತೀಂದ್ರವ್ರು ಇತ್ತಿತ್ತಲಾಗಿ RSS ಮ್ಯಾಗ ಯಾಕಟ್ಟು ಪ್ರೀತಿಯಾಗಿದೋ ಗೊತ್ತಿಲ್ಲೋ, 1000 ತಲೆ ವಿಷ ತುಂಬುದಂಥದ್ದು ಕಾಂಗ್ರೆಸ್. ಇವತ್ತು ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡ್ಕೋತು, ಭಾರತವನ್ನು ಯಾವ ರೀತಿ ವಿಭಜನೆ ಮಾಡ್ತು, ಇವತ್ತು ಇಡೀ ದೇಶದಲ್ಲಿ ಈ ಮತಾಂಧತೆಯನ್ನು ಬೆಳೆಸಿದವರೇ ಕಾಂಗ್ರೆಸ್ನವರು. RSSನ ಯಾವುದೇ ಘಟನೆಗಳಲ್ಲಿ ಎಲ್ಲೇ ಪಥಸಂಚಲನ ಆಗಲಿ ಮತ್ತು ಅವ್ರು ನಡೆಸುತ್ತಿರುವಂಥ ಶಾಖೆಗಳಲ್ಲಾಗಲಿ ಎಂದೂ ಸಹ ಗಲಾಟೆ ಆಗಲಿ, ಯಾವುದೇ ರೀತಿಯ ಕೋಮು ಘರ್ಷಣೆ ಆಗಲಿ ಆಗಿಲ್ಲ. ಇದಕ್ಕೆ ಯಾಕೆ ಹೀಗೆ ಮಾತಾಡ್ತಾರೆ ಏನೋ, ಬಹುಶಃ RSS ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ನಲ್ಲಿ ಪ್ರಮೋಷನ್ ಸಿಗ್ತದೆ ಅಂತ ಹೇಳಿ ರಾಹುಲ್ ಗಾಂಧಿಗೆ ಅಲ್ಲೊಂದು ದೇಶದಲ್ಲಿ ರಾಹುಲ್ ಗಾಂಧಿ, ರಾಜ್ಯದಲ್ಲಿ ಇವರಿಬ್ಬರು ಗಿರಾಕಿಗಳು ತಯಾರಾಗ. ಇದರಿಂದ ಇಂಥವ್ರು ಏನು ಮಾತಾಡಿದ್ರು ಯಾವುದೇ ರೀತಿಯ ರಾಷ್ಟ್ರೀಯ ಸಂಘಕ್ಕೆ ನೆಹರೂಗೆ ಏನು ಮಾಡ್ಲಿಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವ್ರಿಗೆ ಏನು ಮಾಡ್ಲಿಕ್ಕಾಗಿಲ್ಲ. ಇನ್ನು ಈ ಖರ್ಗೆ ಮತ್ತು ನಮ್ಮ ಏನು ಯತೀಂದ್ರ ಅವರು ಅದಾರಲ್ಲ, ಇವ್ರು ಯಾವ ಲೆಕ್ಕ, ಸುಮ್ಮನೆ ಒಂದು ರೀತಿ ಮುಸ್ಲಿಮರನ್ನ ಖುಷಿ ಪಡಿಸ್ಲಿಕ್ಕೆ ಮಾತಾಡ್ತಾರೆ ಹೊರತು ಅದ್ರೊಳಗೆ ಯಾವುದೇ ಅರ್ಥನೂ ಇಲ್ಲ, ಯಾವುದೇ ರೀತಿಯ ತೆಲೆನೂ ಇಲ್ಲ. ಜೈಷೆ ಮೊಹಮ್ಮದ್ನಾಗ ಎಲ್ಲರ ಮಾನವ ಇದು ಬಾಂಬ್ ಹಾಕ್ಯಾರ RSSನವರು. ಎಲ್ಲಾದರೂ ಇಡೀ ದೇಶದಲ್ಲಿ ಒಂದು ಶಾಂತಿಯುತವಾಗಿ ನಮ್ಮ ಸನಾತನ ಧರ್ಮದ ರಕ್ಷಣೆ ಮಾಡುವಂತ ಕೆಲಸ ಬಿಟ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದೂ ಸಹ ಇಂಥ ದೇಶದ್ರೋಹಿ ಕೆಲಸವನ್ನ ಮಾಡಿಲ್ಲ. ಆದ್ರೆ ಅವ್ರೇನ್ ಹೇಳಿದಾರೆ, ನಮ್ಮ KPCC ಅಧ್ಯಕ್ಷರು, ಬಹುಶಃ ಅವರು ಸಹ ಮೂಲ ಅವರು ಏನಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಅವ್ರ ಚಿಂತನೆ ಮಾಡೋದು ಅದೇ ರೀತಿ.